ನಾವು ಬೆಳೆದು ನಿಂತಹ ಸಂದರ್ಭದಲ್ಲಿ ನಾವು ಹೆಜ್ಜೆ ಇಟ್ಟಂಥ ಜಾಗಗಳನ್ನು ಮರಿಬಾರ್ದಂತೆ, ನಾವು ಬಂದ ರೀತಿಯನ್ನು ಕೂಡ ಮರಿಬಾರ್ದಂತೆ. ಆದರೆ ಕೆಲವರಿಗೆ ಅದಿಲ್ಲವೇ ಇಲ್ಲ, ಅದು ಅಹಂಕಾರ ತಲೆಗೇರಿರುತ್ತಂತೆ. ಕನ್ನಡಿಗರ ಮನಸ್ಸು ನೋಯಿಸಿದಂಥ ನಟಿ ರಶ್ಮಿಕಾ ಮಂದಣ್ಣ ಅಲ್ಲಿ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಪಕ್ಕದ ರಾಜ್ಯದಲ್ಲಿ ಕೂತ್ಕೊಂಡು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಎಲ್ಲ ಮಾತನಾಡ್ತಾರೆ. ಒಂಚೂರಾದರೂ ಗೌರವನೂ ಇಲ್ಲ. ಕನ್ನಡಿಗರಿಗೆ ನೋವುಂಟು ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಅಂಥವ್ರಿಗೆ ಭದ್ರತೆಗೆ ಮನವಿಯನ್ನು ಮಾಡಿಕೊಳ್ತಾರೆ. ಯಾರು ನೋಡಿ, ಕೊಡವ ಸಮಾಜ ಸಂಘಟನೆಯಿಂದ ಅಮಿತ್ ಶಾ ಮತ್ತು ಪರಮೇಶ್ವರ್ಗೆ ಪತ್ರ ಅಂತೆ. ಯಾಕೆ ಅವತ್ತು ಕನ್ನಡಿಗರಿಗೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ, ಕರ್ನಾಟಕಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ, ಕನ್ನಡ ಚಿತ್ರಕ್ಕೆ ಅವಮಾನ ಮಾಡಿದಂಥ ಸಂದರ್ಭದಲ್ಲಿ ಇವ್ಯಾವುದು ಕೂಡ ಪತ್ರ ಬರಿಬೇಕಾಗಿತ್ತಲ್ವ ಅವರಿಗೇನೆ. ರಶ್ಮಿಕಾಗೆ ಭದ್ರತೆ ಯಾಕೆ ಕೊಡಬೇಕು ಅಂತ ಗಣಿಗ ರವಿ ಕೇಳ್ತಾ ಇದ್ದಾರೆ. ಯಾಕೆ ಕೊಡಬೇಕು ಅಂತ ಹೇಳಿ, ನನಗೆ ಪತ್ರವೇ ಬಂದಿಲ್ಲ ಅಂತ ಗೃಹ ಸಚಿವರು ಕೂಡ ಹೇಳ್ತಾರೆ. ಆಗಿದ್ದಾದರೂ ಏನು, ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕನ್ನಡಿಗರ ಮನನೋಯಿಸಿದ ರಶ್ಮಿಕಾ, ಹೈದರಾಬಾದ್ ಮೂಲ ಎಂದಿದ್ದಕ್ಕೆ ಆಕ್ರೋಶ, ರಶ್ಮಿಕಾಗೆ ಭದ್ರತೆ ಒದಗಿಸಲು ಒತ್ತಾಯ. ಕೊಡಗಿನ ಬೆಡಗಿ ನಟಿ ರಶ್ಮಿಕಾ ಮಂದಣ್ಣ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ರಶ್ಮಿಕಾ ಅವರು ನಾನು ಹೈದರಾಬಾದ್ ಮೂಲ ಎಂಬ ಒಂದು ಹೇಳಿಕೆಯಿಂದ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ನಡುವೆ ರಶ್ಮಿಕಾ ಅವರಿಗೆ ಭದ್ರತೆ ನೀಡುವಂತೆ ಕೊಡವ ಸಮುದಾಯ ಆಗ್ರಹಿಸಿದೆ. ನಮ್ಮ ಸಮುದಾಯದ ಹೆಣ್ಣು ಮಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ಗೆ ಪತ್ರ ಬರೆದಿದೆ. ಕೊಡವ ನ್ಯಾಷನಲ್ ಕೌನ್ಸಿಲ್ ಅಧ್ಯಕ್ಷ NU ನಾಚಪ್ಪ ಪತ್ರ ಮುಖೇನ ರಶ್ಮಿಕಾ ಮಂದಣ್ಣಗೆ ಸೆಕ್ಯೂರಿಟಿ ನೀಡುವಂತೆ ಪತ್ರದ ಮೂಲಕ ಒತ್ತಾಯಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಮೇಲೆ ಇವತ್ತು ಏನು ದಬ್ಬಾಳಿಕೆ ಇವರು ಮಾಡ್ತಾ ಇದ್ದಾರೆ, ಬೆದರಿಕೆ ಹೊಡ್ತಾ ಇದ್ದಾರೆ, ಈ ಫೋಬಿಯಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಅವರು ಶಾಸಕರಿರ್ಬೋದು, ಯಾರೇ ಇರ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ವಿಶ್ವ ರಾಷ್ಟ್ರ ಸಂಸ್ಥೆಯ ಮಹಿಳಾ ಆಯೋಗ ಸೋಮಟ್ಟು ಕೇಸ್ ದಾಖಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಶ್ಮಿಕಾ ಮಂದಣ್ಣ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲೇ ಹುಟ್ಟಿ ಬೆಳೆದು ಹುಟ್ಟೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಕನ್ನಡ ಚಿತ್ರ ಕಿರಿಕ್ ಪಾರ್ಟಿ ಮೂಲಕ ಚಿತ್ರರಂಗದಲ್ಲಿ ಅಪಾರವಾದ ಜನಮೆಚ್ಚುಗೆ ಗಳಿಸಿ ನಂತರ ಹಂತ ಹಂತವಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ನಟನೆ ಮಾಡಿ ಜನಮೆಚ್ಚುಗೆ ಪಡೆದವರು. ಆದರೆ ಎಲ್ಲಿ ಹುಟ್ಟಿದ್ದೇವೋ ಆ ಮಣ್ಣಿನ ಋಣದ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು. ನಮ್ಮ ನಾಡಿನ ಹಿರಿಯ ಕಲಾವಿದರು ಹಲವಾರು ಭಾಷೆಗಳಲ್ಲಿ ಅಭಿನಯ ಮಾಡಿದ್ರು, ಎಲ್ಲಿ ಹೋದರೂ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಆದರೆ ನಟಿ ರಶ್ಮಿಕಾ ತಾನು ಹೈದರಾಬಾದ್ ಮೂಲ ಎಂದು ಹೇಳಿರೋದು ಕೊಡಗಿನ ಜನರಿಗೂ ಬೇಸರವಾಗಿದೆ ಅಂತ ಕೊಡಗು ರಕ್ಷಣಾ ವೇದಿಕೆ ಅಧ್ಯಕ್ಷ ಪವನ್ ಪೇಮಯ್ಯ ತಿಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಹತ್ತಿದ ಹೆಣ್ಣಿನ ಒದ್ರು ಅಂತ ಹೇಳುವ ಹಾಗೆ ನಾವು ನಮ್ಮವರು ಅಂತೇಳಿ ನಾವು ಗುರುತು ಮಾಡ್ಕೊಳ್ಳುವಾಗ ಈ ಮಣ್ಣು, ಈ ಬೇರು, ಈ ಸಂಸ್ಕೃತಿಯೇ ನನ್ನದಲ್ಲ ಅಂತ ಹೇಳ್ಕೊಂಡು ಯಾವುದೋ ಅನ್ಯ ಮಣ್ಣಿನ ಸಂಸ್ಕೃತಿಯನ್ನು ತನ್ನದು ಅಂತೇಳಿ ರಶ್ಮಿಕಾ ಮಂದಣ್ಣ ಹೇಳ್ಕೊಂಡಿರುವಂಥದ್ದು ಕೊಡಗಿನ ಜನ ನಾವು ಯಾರಿದ್ದೀವಿ ನಮಗೆ ನಿಜವಾಗ್ಲೂ ಒಂದು ಭಾವನಾತ್ಮಕವಾಗಿ ಒಂದು ಘಾಸಿ ಉಂಟು ಮಾಡಿದೆ. ಸಾರ್ವಜನಿಕ ಕ್ಷಮೆಯಾಚನೆ ಮಾಡ್ತಾರೆ ಅಂತಲೂ ಕೂಡ ನಾವು ಆಶಿಸ್ತೀವಿ. ಕೊಡವ ಮುಖಂಡ ನಾಚಪ್ಪ ಮನವಿ ಪತ್ರದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ತಮಗೆ ಈ ಬಗ್ಗೆ ಯಾವುದೇ ಪತ್ರ ಬಂದಿಲ್ಲ ಎಂದಿದ್ದಾರೆ. ಒಂದು ವೇಳೆ ಬಂದರೆ ನಟಿಗೆ ಭದ್ರತೆ ನೀಡುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ನಡುವೆ ಕೆಪಿಸಿಸಿ ಸದಸ್ಯರಾಗಿರುವ ಎಂ ಲಕ್ಷ್ಮಣ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿ ನಟಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. I have not received that letter. I'll just check up in my office. If it has come, then we will see what has to be done in that direction. ರಶ್ಮಿಕಾ ಮಂದಣ್ಣನವರು ಭಾಳ ಸ್ಪೀಡಾಗಿ ಬೆಳೀತಾ ಇದ್ದಾರೆ. ಅವರು ಹೀರೋ ಅಲ್ಲ. ಮತ್ತೆ ಅವ್ರ ಸ್ವಂತ ಊರಿಗೆ ವಾಪಸ್ ಬರಬೇಕು. ನಾವು ಹೈದರಾಬಾದ್ನವರು, ಆಂಧ್ರದವರು, ತೆಲುಗುನವರು ನಾನು ಅನ್ನುವಂಥದ್ದು ಹೇಳುವಂಥದ್ದು ಇದೆಯಲ್ಲ, ಭಾಳ ಕನ್ನಡಿಗರಿಗೆ, ಕರ್ನಾಟಕದವ್ರಿಗೆ, ಅದು ಪರ್ಟಿಕ್ಯುಲರಾಗಿ ಕೊಡವರು ಬೇಸರ ಆಗಿದೆ. ದಯಮಾಡಿ ರಶ್ಮಿಕಾ ಮಂದಣ್ಣವರು ಕೆಲವು ವಿಚಾರಗಳನ್ನು ತಿದ್ದುಕೊಳ್ಳುವಂಥದ್ದಾಗಬೇಕು. ಇನ್ನೂ ಚಿಕ್ಕ ಹುಡುಗಿ ಇದ್ದಾರೆ ಪಾಪ. ಇನ್ನು ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಗಣಿಗ ರವಿ ತಮ್ಮ ಹೇಳಿಕೆಗೆ ಬದ್ಧರಾಗಿರುವ ಬಗ್ಗೆ ತಿಳಿಸಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರನ್ನು ಕರೆದಾಗ ತಿರಸ್ಕರಿಸಿದ್ದಾರೆ. ಆದರೆ ಇವತ್ತು ಕರ್ನಾಟಕದ ಪರ ಇದ್ದೇನೆ ಎಂದರೆ ಅದಕ್ಕೆ ನಾವು ತುಟಿ ಬಿಚ್ಚಲ್ಲ. ಪ್ರಚಾರಕ್ಕಾಗಿ ಕೆಲವರು ಹೇಳಿರಬಹುದು, ಅದಕ್ಕೆ ಜಾಸ್ತಿ ಮನ್ನಣೆ ಕೊಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಅಲ್ಲದೆ ಯಾರಾದರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತನಾಡಿದರೆ ಅದಕ್ಕೆ ಗೌರವ ಕೊಡಬಹುದಾಗಿತ್ತು. ನಾಚಪ್ಪ ಅವರು ಅವರ ಕೊಡವ ಸಮಾಜದ ನಡುವೆಯೇ ಕ್ರೆಡಿಬಿಲಿಟಿ ಕಳೆದುಕೊಂಡಿದ್ದಾರೆ ಎಂದಿದ್ದಾರೆ. ಯಾರಾದರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಮಾತಾಡಿದರೆ ಅದಕ್ಕೆ ಮನ್ನಣೆ ಕೊಡಬಹುದಾಗಿತ್ತು. ನಾಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನು ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು. ಅವತ್ತು ನಾನು ಹೇಳಿರೋ ಮಾತಿಗೆ ಈಗಲೂ ಬದ್ಧನಿದ್ದೇನೆ. ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ರಾಜ್ಯದ ಮುಖ್ಯ. ನಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ, ರಾಜ್ಯ ಮತ್ತು ದೇಶ ಬಂದಂಥ ಸಂದರ್ಭದಲ್ಲಿ.
ಒಟ್ನಲ್ಲಿ ಕೊಡಗು ಜಿಲ್ಲೆಯಿಂದ ಚಿತ್ರನಟಿ ಪ್ರೇಮ, ಹರ್ಷಿಕಾ ಪುಣಚ್ಚ, ಡೈಸಿ ಬೋಪಣ್ಣ ಸೇರಿದಂತೆ ಹಲವಾರು ಕೊಡಗಿನ ನಟಿಯರು ಕೊಡಗಿಗೆ ಹೆಮ್ಮೆಯನ್ನ ಪರಭಾಷೆಯಲ್ಲಿ ಹೆಚ್ಚಿಸಿದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಮಾತ್ರ ಹೈದರಾಬಾದ್ ಮೂಲ ಎಂದು ಹೇಳಿಕೊಂಡಿರೋದ್ರಿಂದ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿರುವುದು ಮಾತ್ರ ಸತ್ಯವಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ನೆಲ ಜಲ ಭಾಷೆಯ ಬಗ್ಗೆ ಅಭಿಮಾನ ಇಲ್ಲದೆ ಇರೋರು ಅವ್ರು ಎಲ್ಲೂ ಬದುಕಕ್ಕೂ ಕೂಡ ಲಾಯಕ್ಕಿಲ್ಲ. ಅವ್ರಿಗೆ ಯೋಗ್ಯತೆಯೂ ಇಲ್ಲ. ತಾಯ್ನಾಡು ಅಂತ ಹೇಳೋಕ್ಕೂ ಕೂಡ ಯೋಗ್ಯತೆ ಇಲ್ಲ ಅನ್ಸುತ್ತೆ.